ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB Experts. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ FATE ಫ್ರೇಮ್ವರ್ಕ್ ಬಗ್ಗೆ. ಸೊ ಈ ಫ್ರೇಮ್ವರ್ಕ್ ಅಂದರೆ ಏನು ಅಥವಾ ಈ ಫ್ರೇಮ್ವರ್ಕಿಂದ ಏನಾಗುತ್ತೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಟೈಮಲ್ಲಿ ನಾವು ಆ್ಯಸ್ ಅ ಎಕ್ಸ್ಪೋರ್ಟರ್ ಅಥವಾ ಮ್ಯಾನುಫ್ಯಾಕ್ಚರ್ ಏನೇ ಇರ್ಬೋದು, ಸೊ ನಾವೇನು ಅಂದ್ಕೊಳ್ತೇವೆ, ಸರ್ ನಮ್ಮ ಹತ್ರ ಪ್ರಾಡಕ್ಟ್ ಒಳ್ಳೇದಾಗ್ಬಿಟ್ಟಿದೆ, ನನಗೆ ಬಾಯರ್ಸ್ ಬರ್ತಾರೆ. ಇಲ್ಲ, ನಿಮಗೆ ಎಷ್ಟು ಎಫರ್ಟು ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಹಾಕಿದ್ದೀರೋ ಅಷ್ಟೇ ಎಫರ್ಟ್ನ ನೀವು ಕರೆಕ್ಟಾಗಿರೋ ಬಾಯರ್ಸ್ಗಳನ್ನ ಹುಡ್ಕಕ್ಕೆ ಬೇಕಾಗತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟ್ಸ್ ತುಂಬ ಒಳ್ಳೆಯದು, ಮನೇಲಿ ಇಟ್ಕೊಂಡು ಕೂತ್ಕೊಳ್ತೀರ. ಆಚೆ ಮಾರೋಕ್ಕೆ, ಜನಕ್ಕೆ ಹೋಗ್ಬಿಟ್ಟು ತಿಳಿಸೋಕ್ಕೆ ನಿಮಗೆ ಎಫರ್ಟ್ ಬೇಕಾಗತ್ತೆ. ಸೊ ಅದಕ್ಕೆ ಈ ಫ್ರೇಮ್ವರ್ಕ್ ಇರೋದು. ಒಂದು, ಡೇಟಾಗಳನ್ನ ಫೈಂಡ್ ಮಾಡಿ. ನಿಮ್ಮ ಬಾಯರ್ ಡೇಟಾಗಳು ಏನಿದೆ ಅದು ಎಲ್ಲಿಂದಾದರೂ ತೊಗೊಳ್ಬೋದು, ಅದನ್ನು ನೀವು ಡೇಟಾಗಳನ್ನ ಫೈಂಡ್ ಮಾಡ್ಕೊಳ್ಳಿ. ಸೊ JB Experts ಹೆಲ್ಪ್ ಬೇಕಾ? ಎಲ್ಲ ಸಪೋರ್ಟು ಸಿಗುತ್ತೆ. ಬಾಯರ್ಸ್ ಏನೋ ಡೇಟಾ ಬೇಕಾ ಅದು ಸಿಗುತ್ತೆ, ಗೈಡೆನ್ಸ್ ಬೇಕಾ ಅದು ಸಿಗುತ್ತೆ, ಪ್ರತಿಯೊಂದು ಇದೆ. ಬಟ್ ಇವಾಗ ಮೇನ್ ಆಗಿ ನೀವು ಡೇಟಾಗಳನ್ನ ಎಲ್ಲಿಂದ ತೊಗೊಳ್ತೀರಾ? ಟ್ರೇಡ್ ಶೋಸಿಂದ ತೊಗೊಳ್ಬೋದು, ಕಸ್ಟಮ್ ರಿಪೋರ್ಟ್ಸ್ ಇರುತ್ತೆ, ಶಿಪ್ಪಿಂಗ್ ಡೇಟಾಸ್ ಇರುತ್ತೆ, ಬೇರೆ ಬೇರೆ ಪಾಯಿಂಟ್ಸ್ಗಳಿದೆ, ಅಲ್ಲಿಂದ ಹೋಗ್ಬಿಟ್ಟು ಡೇಟಾಗಳನ್ನ ತೊಗೊಳ್ಬೋದು. ಆದರೆ ಈ ಡೇಟಾಗಳು ಎಲ್ಲದನ್ನು ತೊಗೊಂಡ ಮೇಲೆ ನೀವು ಏನು ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನಾವು ನಮ್ಮ ಇರೋ ಸಿಸ್ಟಮಲ್ಲಿ ನಾವೇನು ಮಾಡ್ತೇವೆ, ಕಂಟ್ರಿ ವೈಸು ಯಾವುದು ನಿಮ್ಮ ಬೆಸ್ಟ್ ಮಾರ್ಕೆಟ್ ಇದೆ, ಅಲ್ಲಿ ಯಾವ ಥರದ ಇಂಡಸ್ಟ್ರಿಗಳಿದೆ, ಯಾವ ಥರದ ಡಿಸ್ಟ್ರಿಬ್ಯೂಟರ್ಸು ಅಥವಾ ಸೆಲ್ಲರ್ಸು, ರೀಟೇಲರ್ಸು, ಅಥವಾ ಯಾವ ಥರದ ಜನ ನಿಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ, ಅಥವಾ ಯಾರ ಜೊತೆ ನೀವು ಕೆಲಸ ಮಾಡಿದರೆ ನಿಮಗೆ ಹೆಚ್ಚಿಗೆ ಲಾಭ ಇದೆ. ಇವಾಗ ಪ್ರಾಡಕ್ಟ್ ಅಂತ ಎಲ್ಲರೂ ಪರ್ಚೇಸ್ ಮಾಡ್ತಾರೆ, ಸ್ಕೂಲ್ಗಳು ಪರ್ಚೇಸ್ ಮಾಡ್ತಾರೆ, ಕಾಲೇಜ್ಗಳು ಪರ್ಚೇಸ್ ಮಾಡ್ತಾರೆ, ಸ್ಟೇಷನರಿ ಐಟಮ್ ಅಂದ್ಕೊಳ್ಳೋಣ. ಇವಾಗ ನಾನೊಂದು ಬುಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಬುಕ್ ಮ್ಯಾನುಫ್ಯಾಕ್ಚರಿಂಗಿಗೆ ನನ್ನ ಬುಕ್ಗಳು ಎಲ್ಲರೂ ತೊಗೊಳ್ತಾರೆ, ಬುಕ್ಗಳು ಎಲ್ಲರಿಗೂ ಅವಶ್ಯಕತೆ ಇದೆ. ಬಟ್ ನನಗೆ ಬೇಕಾಗಿರೋ ದುಡ್ಡು ಅಥವಾ ನನಗೆ ಬೇಕಾಗಿರೋ ವಾಲ್ಯೂಮ್ನ ಯಾರು ಕೊಡ್ತಾರೆ? ಡಿಸ್ಟ್ರಿಬ್ಯೂಟರ್ಸ್. ಇವಾಗ ಸ್ಕೂಲ್ ಕಾಲೇಜಸ್ಗಳಲ್ಲೂ ಬುಕ್ಗಳು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗಂತ ಹೇಳಿ ನಾನು ಸ್ಕೂಲ್ ಕಾಲೇಜ್ಗಳಿಗೆ ಹೋದರೆ ಅವ್ರು ಕೇಳೋ ವಾಲ್ಯೂಮು 5,000 ಬುಕ್ಕು, 3,000 ಬುಕ್ಕು, 2,000 ಬುಕ್ಕು ಅಥವಾ 1,000 ಬುಕ್ಕು. ಅವ್ರು ಸ್ಟೂಡೆಂಟ್ಸ್ ಎಷ್ಟು ಇರ್ತಾರೋ ಅಷ್ಟು ಬುಕ್ ಹೇಳ್ತಾರೆ. ಸೊ ಅಷ್ಟು ಬುಕ್ಗಳಲ್ಲಿ ನಮಗೆ ಪೆಟ್ಟಾಗೋದು ಎಷ್ಟು? ನಮಗೆ ಆ ವಾಲ್ಯೂಮು ಬರಲ್ಲ, ಆ ಮಾರ್ಜಿನು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಬಂದರೂ ಕೂಡ ನಮಗೆ ಅದು ವರ್ಕೌಟ್ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಸ್ಕೂಲ್ಗಳಿಗೆ ಯಾರು ಸಪ್ಲೈ ಮಾಡ್ತಾರೆ ಆ ಡಿಸ್ಟ್ರಿಬ್ಯೂಟರ್ನ ನಾವು ಹಿಡ್ಕೊಳ್ತೇವೆ. ಅವನ ಅಂಡರಲ್ಲಿ ಎಷ್ಟು ಸ್ಕೂಲ್ಗಳಿದೆ? ಈಗ ಸ್ಕೂಲ್ಗೆ ಅಪ್ರೋಚ್ ಮಾಡಿದರೆ ಒಂದು ಸ್ಕೂಲ್ ಇದೆ, ಬಟ್ ಅವನು ಡಿಸ್ಟ್ರಿಬ್ಯೂಟರ್ ಮಾಡೋನು ಒಂದು 50 ಸ್ಕೂಲ್ಗಳಿಗೆ ಮಾಡ್ತಾನೆ. ಅವನ ಹತ್ರ ವಾಲ್ಯೂಮ್ ಎಷ್ಟಿದೆ? ಓಕೆ, ಇಲ್ಲ ಅವನು ಡಿಸ್ಟ್ರಿಬ್ಯೂಟರು ಸ್ವಲ್ಪ ಕಡಿಮೆ ವಾಲ್ಯೂಮ್ ಇದೆ, ಬೇಡ, ನಾವು ಅವನಿಗೆ ಯಾರು ಸಪ್ಲೈ ಮಾಡ್ತಾರೆ ಅವ್ರನ್ನ ಹಿಡ್ಕೊಳ್ಳೋಣ. ಸ್ಟಾಕಿಸ್ಟ್ ಅಂತ ಏನಿರ್ತಾರೆ ಅವ್ರನ್ನ ಹಿಡ್ಕೊಳ್ಳೋಣ. ಅವ್ರ ಹತ್ರ ಮಿನಿಮಮ್ ಒಂದು 1,000 ಮೇಲೆ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ. ಆ 1,000 ಡಿಸ್ಟ್ರಿಬ್ಯೂಟರ್ ಹತ್ರ ಒಂದು 5 ಸ್ಕೂಲ್ ಅದು ಇದ್ದೇ ಇರುತ್ತೆ. ಅವಾಗ ನಿಮಗೆ ಬೇಕಾಗಿರೋ ವಾಲ್ಯೂಮು, ಕಂಟೈನರ್ ಗಟ್ಟಲೆ ಏನು ವಾಲ್ಯೂಮ್ ಬೇಕೋ ಅದು ಅವನ ಸ್ಟಾಕಿಸ್ಟ್ ಹತ್ರನೇ ಸಿಗುತ್ತೆ. ಹೋಲ್ಸೇಲರ್ಸ್ ಅಂತ ಏನು ಹೇಳ್ತವೆ ಅವ್ರ ಹತ್ರ. ಸೊ ಅವ್ರಿಗೆ ನೀವು ಸಪ್ಲೈ ಮಾಡಿದರೆ ನಿಮಗೆ ಒಳ್ಳೆ ಕ್ವಾಂಟಿಟಿನೂ ಸಿಗುತ್ತೆ, ಮಾರ್ಜಿನ್ಗಳು ಸ್ವಲ್ಪ ಸಿಗುತ್ತೆ. ಅದನ್ನು ಬಿಟ್ಟು ನೀವು ಸ್ಕೂಲ್ಗಳಿಗೆ ಹೋದರೆ ಚಿಕ್ಕ ವಾಲ್ಯೂಮು, ಏನು ಯೂಸ್ ಇಲ್ಲ. ಈ ನಡುವೆ ಯಾರೋ ಡಿಸ್ಟ್ರಿಬ್ಯೂಟರ್ಗೆ ಮಾತಾಡಿದರೆ ವಾಲ್ಯೂಮು ಸ್ವಲ್ಪ ಸಿಗ್ಬೋದೇನೋ, ಬಟ್ ಮಾರ್ಜಿನ್ಸ್ಗಳು ಅಥವಾ ಅಷ್ಟು ದೊಡ್ಡ ಕ್ವಾಂಟಿಟಿ ಅವ್ರು ಪರ್ಚೇಸ್ ಮಾಡಲ್ಲ, ಅದರಲ್ಲೂ ಕೂಡ ಕ್ರೆಡಿಟ್ ಹೋಗುತ್ತೆ. ಸೊ ಇದನ್ನೆಲ್ಲ ನೀವು ನೋಡಿದ್ರೆ ನಿಮಗೆ ಯಾವ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಬೇಕು. ಇಲ್ಲ ಅಂದರೆ ಎಲ್ಲವೂ ವೇಸ್ಟ್ ಆಗುತ್ತೆ. ಓಕೆ, ಸೊ ಇವಾಗ ನಾನೇನು ಮಾಡ್ತೇನೆ, ಈ ಥರ ಯಾರ್ಯಾರು ಸ್ಟಾಕಿಸ್ಟು, ಹೋಲ್ಸೇಲರ್ಸ್ ಇದ್ದಾರೋ ಆ ದೇಶದಲ್ಲಿ ಅವ್ರದ್ದೆಲ್ಲ ಡೇಟಾಸ್ಗಳನ್ನ ನಾನು ತೆಗೆದುಕೊಳ್ತೇನೆ. ಅದು ಇಂಡಿಯನ್ ಎಂಬಸಿಯಿಂದ ಇರ್ಬೋದು, ಬೇರೆ ಎಲ್ಲಿಂದಾದರೂ ಇರ್ಬೋದು, ಯಾವುದೋ ಟ್ರೇಡ್ ಶೋ ಇಂದಾದ್ರೂ ಇರ್ಬೋದು, ಎಲ್ಲ ಕಡೆಯಿಂದ ನಾನು ತೊಗೊಳ್ತೇನೆ. ಆ ಡೇಟಾಗಳನ್ನ ನಾನು ಏನು ಮಾಡ್ತೇನೆ, ಅವ್ರ ಡೇಟಾಗಳನ್ನ ನಾನು ಎನ್ರಿಚ್ ಮಾಡ್ತೇನೆ. ಎನ್ರಿಚ್ ಅಂದರೆ ಏನು? ಅವರ ಫೋನ್ ನಂಬರ್ ಹುಡ್ಕೋದು, ಅವ್ರ ಇಮೇಲ್ ID ಹುಡ್ಕೊಳ್ಳೋದು, ಅವರ ಡಿಸಿಷನ್ ಮೇಕರ್ ಯಾರಿದ್ದಾರೆ ಹುಡ್ಕೊಳ್ಳೋದು, ಅವ್ರ ಓನರ್ ಯಾರಿದ್ದಾರೆ ಹುಡ್ಕೊಳ್ಳೋದು, ಅಥವಾ ಅವರಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇದ್ದರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಹುಡ್ಕೊಳ್ಳೋದು. ಇದನ್ನೆಲ್ಲ ಹುಡ್ಕೊಂಡು ಪ್ರಾಪರಾಗಿ ಅವರ ಲಿಂಕ್ಡ್ಇನ್ ಪ್ರೊಫೈಲು, ವೆಬ್ಸೈಟು, ಅವರ ಹಿಂದೆ ಏನಾದರೂ ಇಂಡಿಯಾದಿಂದ ಪರ್ಚೇಸ್ ಮಾಡಿದರೆ ಅದರ ಹಿಸ್ಟ್ರಿ, ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಮ್ಯಾನೇಜ್ ಮಾಡ್ಬೋದು. ಇದನ್ನು ನೀವೇ ಮಾಡ್ತಿರೋ ಅಥವಾ ಯಾರ ಕಡೆಯಿಂದಾದರೂ ಮಾಡಿಸ್ಕೊಳ್ತಿರೋ ಅದನ್ನು ನೀವು ಯೋಚನೆ ಮಾಡಬೇಕು. ಯಾಕೆಂದರೆ ಇದಕ್ಕೆಲ್ಲ ಟೈಮೂ ಬೇಕು, ದುಡ್ಡು ಬೇಕು, ಆಮೇಲೆ ಟೆಕ್ನಾಲಜಿನೂ ಬೇಕಾಗತ್ತೆ. ಸೊ ಎನ್ರಿಚ್ ಆದರೆ ಏನು? ಹೈಯರ್ ರೆಸ್ಪಾನ್ಸ್. ಯಾಕೆಂದರೆ ನಾನು ಹೋಲ್ಸೇಲರ್ಸ್ಗೆ ಮಾತಾಡ್ತಾ ಇದ್ದಾನೆ. ಹೋಲ್ಸೇಲರ್ಸ್ಗೆ ಏನು ಬೇಕು? ಕ್ವಾಂಟಿಟಿ, ಡೆಲಿವರಿ, ಪೇಮೆಂಟ್. ಈ 3 ವಿಷಯ ಅವ್ರಿಗೆ ಚೆನ್ನಾಗಿ ಕೊಟ್ಟರೆ ಮುಗಿದೋಯ್ತು. ಒಳ್ಳೆ ಕ್ವಾಲಿಟಿ ಬುಕ್ಸ್ ನಿಮ್ಮ ಹತ್ರ ಇದೆ, ಒಳ್ಳೆ ಪ್ರೈಸಲ್ಲಿ ನೀವು ಕೊಡ್ತಾ ಇದ್ದೀರ, ಒಳ್ಳೆ ಡೆಲಿವರಿ ಟರ್ಮ್ಸ್ ಇದೆ, ಒಳ್ಳೆ ಕ್ರೆಡಿಟ್ ಟರ್ಮ್ಸ್ ಇದೆ, ಅಥವಾ ಒಳ್ಳೆ ಪೇಮೆಂಟ್ ಟರ್ಮ್ಸ್ ಇದೆ, ಮುಗಿದೋಯ್ತು. ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ, ಹೋಲ್ಸೇಲರ್ಗೆ ಏನು ಬೇಕಾಗುತ್ತೆ? ಒಳ್ಳೆ ಕ್ವಾಲಿಟಿ ಇದ್ದರೆ ಸಾಕಾಗುತ್ತೆ. ಅದರಲ್ಲೂ ಕೂಡ ನೀವೇನಾದರೂ ಕಸ್ಟಮೈಸೇಷನ್ ಮಾಡಿ ಕೊಡ್ತಾ ಇದ್ದರೆ ಆ ಕಸ್ಟಮೈಸೇಷನ್ ಆರ್ಡರ್ ಕೂಡ ಎತ್ಕೊಳ್ಬೋದು. ಓಕೆ, ಸೊ ಎಷ್ಟು ಹೈಯರ್ ರೆಸ್ಪಾನ್ಸ್ ಬರುತ್ತೆ ಅಷ್ಟೇ ನಿಮಗೆ ಬೆಟರ್ ಕನ್ವರ್ಷನ್ ಸಿಗುತ್ತೆ. ಯಾರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿರೋ ಅವ್ರ ಕಡೆಯಿಂದ ಹೆಚ್ಚಿಗೆ ಬಿಸ್ನೆಸ್ ಸಿಗೋ ಚಾನ್ಸಸ್ ಇದೆ. ಯಾರ ಜೊತೆ ಮಾತಾಡೇ ಇಲ್ಲ ಅವ್ರ ಜೊತೆ ಏನು ಬಿಸ್ನೆಸ್ ಸಿಗುತ್ತೆ ನಿಮಗೆ? ಸೊ ಈ ಥರದ ವಿಷಯಗಳನ್ನ ನೀವು ಯೋಚನೆ ಮಾಡಿ. ನೆಕ್ಸ್ಟ್ ಬರೋದು ಟ್ರಾನ್ಸ್ಫಾರ್ಮ್ ಡೇಟಾ. ಒಂದು ಸಾರಿ ಇಲ್ಲಿ ನಾ ಏನು FATE ಅಂತ ಏನು ಹೇಳ್ತಾ ಇದೆ, ಫಸ್ಟ್ F ಅಲ್ಲಿ ಫೈಂಡ್ ಡೇಟಾ, E ಅಲ್ಲಿ ಎನ್ರಿಚ್, T ಅಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ. ಈ ಡೇಟಾ ಬಂದ ತಕ್ಷಣ ನಾವೇನು ಮಾಡ್ತೇವೆ, ಸರ್ ಇದೆಲ್ಲ ಡೇಟಾ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ, ಅದನ್ನು ಚೆಕ್ ಮಾಡಿ. ಆ ಇಮೇಲ್ಗಳು ಕ್ಲೀನ್ ಆಗಬೇಕು. ಯಾಕೆಂದರೆ ತುಂಬ ಕಂಪ್ನೀಸ್ಗಳು ಆಲ್ಮೋಸ್ಟ್ ಸತ್ತೋಗಿರುತ್ತೆ.
ಆ ಇಮೇಲ್ಸ್ಗಳು ಆನ್ಲೈನಲ್ಲಿ ಸಿಗುತ್ತೆ. ಬಟ್ ಆ ಇಮೇಲ್ಗಳು ಸತ್ತೋಗಿರೋದ್ರಿಂದ ನಿಮಗೆ ಈಗ ಸತ್ತೋರು ಯಾರಾದರೂ ಉತ್ತರ ಕೊಡ್ತಾರಾ? ಇಲ್ಲ. ಸತ್ತಿರೋ ಇಮೇಲ್ಗಳು ಹೇಗೆ ಉತ್ತರ ಕೊಡೋಕ್ಕಾಗತ್ತೆ ನಿಮಗೆ? ಆಬ್ವಿಯಸ್ಲಿ ಉತ್ತರ ಕೊಡಲ್ಲ. ಆದರೆ ನೀವು ಹಾಕಿರೋ ಎಫರ್ಟ್ಗಳು ಏನಾಗುತ್ತೆ ಅಲ್ಲಿ ಶೂನ್ಯ. ಅಲ್ಲಿಂದ ಏನೂ ರೆಸ್ಪಾನ್ಸ್ ಬರಲ್ಲ, ಅಲ್ಲಿಂದ ನಿಮಗೇನು ಬಿಸ್ನೆಸ್ ಬರೋದು ಇಲ್ಲ. ಸೊ ಎಲ್ಲ ವೇಸ್ಟ್ ಆಗುತ್ತೆ. ಅದ್ರ ಬದಲು ಪ್ರಾಪರಾಗಿ ಡೇಟಾಗಳನ್ನ ಕ್ಲೀನ್ ಮಾಡ್ಕೊಳ್ಳಿ, ಪ್ರಾಪರಾಗಿ ಫಾರ್ಮೇಟಲ್ಲಿ ಇಟ್ಕೊಳ್ಳಿ, ಡೂಪ್ಲಿಕೇಟ್ ಇರೋದನ್ನು ತೆಗೆದು ಹಾಕಿ, ಎಲ್ಲ ಕಸಗಳನ್ನ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಡೇಟಾ ಇದೆ ಅಂದರೆ ಅದರಿಂದ ಬಿಸ್ನೆಸ್ ಬರಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಡೇಟಾಗಳನ್ನ ಡುಪ್ಲಿಕೇಶನ್ಸ್ ತೆಗೆದು ಪ್ರಾಪರಾಗಿ ಫಿಲ್ಟರ್ ಮಾಡಿ ಅದನ್ನೆಲ್ಲ ನೋಡಿಕೊಂಡು ಪರ್ಸ್ನಲೈಸ್ಡ್ ಮೆಸೇಜ್ಗಳನ್ನ ಜನ್ರೇಟ್ ಮಾಡಿಕೊಂಡು ಅವ್ರಿಗೆ ಏನು ತೊಂದರೆಗಳಿದೆ. ಈ ಹೋಲ್ಸೇಲರ್ಸ್ ಇದ್ದಾರೆ, ಎಲ್ಲರೂ ಹೋಲ್ಸೇಲರ್ಸ್ ಇದ್ದಾರೆ ಅಥವಾ ಬೇರೆ ಯಾರಾದರೂ ಇದ್ದಾರೆ. ಹೋಲ್ಸೇಲರ್ಸ್ ಇದ್ದರೆ ಹೋಲ್ಸೇಲರ್ಗಳಿಗೆ ಏನೇನು ತೊಂದರೆಗಳಾಗ್ಬೋದು ಅದರ ಬಗ್ಗೆ ಒಂದೊಂದು ಇಮೇಲ್ ಬರಿತಾ ಇರಿ. ಪ್ರತಿ ಸರಿ ಆರ್ಡರ್ ಕೇಳೋಗಿಲ್ಲ, ಅವ್ರಿಗೆ ನಾಲೆಜ್ಗೆ ನಿಮ್ಮ ಮಾರ್ಜಿನ್ ಹೇಗೆ ಹೆಚ್ಚಿಗೆ ಮಾಡಬೇಕು ತೊಗೊಳ್ಳಿ, ಒಂದು ಆರ್ಟಿಕಲ್ ಓದಿ. ಅದು ನಿಮಗೆ ಗೊತ್ತಾಯಿತು, ಅದು ನಿಮಗೆ ಗೊತ್ತಿದ್ದರೆ ಅದನ್ನೆಲ್ಲವನ್ನು ಎಜುಕೇಟ್ ಮಾಡ್ತಾ ಹೋಗ್ಬೋದು. ಕಸ್ಟಮರ್ಸ್ನ ನೀವು ಯಾವತ್ತೂ ಕೂಡ ಬರೀ ಕಸ್ಟಮರ್ ಆಗಿ ನೋಡಬೇಡಿ, ಆ್ಯಸ್ ಅ ಪಾರ್ಟ್ನರ್ ಆಗಿ ನೋಡಿ. ಅವ್ರಿಗೆ ಯಾವ್ಯಾವ ಥರದ ಸಮಸ್ಯೆಗಳು ಬರಬಹುದು ಅದನ್ನು ಮುಂದೆ ಯೋಚನೆ ಮಾಡಿಕೊಂಡು ಅದರ ಅನುಕೂಲವಾಗಿ ನೀವು ಅದನ್ನು ಡೀಟೇಲ್ಸ್ಗಳನ್ನ ಫಾಲೋ ಅಪ್ ಮಾಡ್ತೀರಾ. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಅದರಲ್ಲೂ ಕೂಡ ನೀವು ಕ್ಲೈಂಟ್ಗಳಲ್ಲಿ ಅಥವಾ ತುಂಬ ವೆರೈಟಿಯಲ್ಲಿ ಕ್ಲೈಂಟ್ಗಳನ್ನ, ಒಬ್ಬರು ಪೆನ್ಸಿಲು ಮಾಡ್ತಾ ಇದ್ದಾವೆ, ಎರೇಸರ್ಸು ಮಾಡ್ತಾ ಇದ್ದಾವೆ, ಬುಕ್ಸು ಮಾಡ್ತಾ ಇದ್ದಾವೆ, ಪ್ರತಿಯೊಂದು ಇದೆ, ಕಸ್ಟಮೈಸ್ಡು ಇದೆ. ಸೊ ಆ ಥರ ಇದ್ದಾಗ ಆ ಥರದ ಪ್ರಾಡಕ್ಟ್ಗಳನ್ನ ತೊಗೊಳ್ಳೋ ಜನ ಯಾರ್ಯಾರಿದ್ದಾರೆ ನಿಮ್ಮ ಬಾಯರ್ಸ್ ಲಿಸ್ಟಲ್ಲೇ ಅವ್ರನ್ನ ಸ್ಟ್ರಕ್ಚರ್ ಮಾಡಬೇಕು, ಸೆಗ್ಮೆಂಟ್ ಹಾಕಬೇಕು. ಅದು ನಿಮ್ಮ CRM ಅಲ್ಲಿ ಮಾತ್ರ ಆಗುತ್ತೆ. ಎಕ್ಸೆಲ್ ಶೀಟಲ್ಲಿ ಕೂತ್ಕೊಂಡು ಸರ್ ನಾನು ಬಾಯರ್ ಜೊತೆ ಮಾತಾಡಿದೆ, ನನಗೆ ಗೊತ್ತಿಲ್ಲ ಆ ಬಾಯರ್ ನಂಬರ್ ಎಲ್ಲೋ ಮಿಸ್ ಆಗಿದೆ, ಹೋಯ್ತು ಬಿಸ್ನೆಸ್. ಕಷ್ಟದಿಂದ ಸಿಕ್ಕಿರೋದನ್ನು ನೀವು ಹಾಗೆ ಬಿಟ್ಕೊಳ್ತಾ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಪ್ರಾಪರಾಗಿ ಒಂದು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿ, ಏನು ಡೀಟೇಲ್ಸ್ ಬಂದಿದೆ, ಯಾರ ಜೊತೆ ಮಾತಾಡಿದ್ದೀರಾ, ಏನು ಮಾತಾಡಿದ್ದೀರಾ, ಹೇಗೆ ಮಾತಾಡಿದ್ದೀರಾ. ಇವತ್ತು ನನ್ನ ಟೀಮಲ್ಲಿ ಬಂದಿರೋ ಕಾಲ್ಗಳು ಯಾವತ್ತು ಬಂದಿದೆ, ಎಷ್ಟು ಸರಿ ಬಂದಿದೆ, ಅವ್ರದ್ದು ಏನೇನು ಪೇನ್ ಪಾಯಿಂಟ್ಸ್ಗಳಿತ್ತು ಅದನ್ನೆಲ್ಲವನ್ನೂ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದನ್ನು ನೀವು ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಎಲ್ಲವೂ ಕಷ್ಟ ಇದೆ. ಓಕೆ, ಸೊ ಇದರಲ್ಲಿ ನೀವು ಮೇನಾಗಿ ಚೆಕ್ ಮಾಡ್ತಾ ಇರೋದು ಬಾಯರ್ಸ್ಗಳಲ್ಲಿ ಇವತ್ತಿನ ಟೈಮಲ್ಲಿ ಏನು ಟ್ರೆಂಡ್ ನಡೀತಾ ಇದೆ, ಯಾವ ಪ್ರಾಡಕ್ಟಿಗೆ ಡಿಮಾಂಡ್ ಬರ್ತಾ ಇದೆ, ಇವ್ರು ತುಂಬ ಸಾರಿ ಇದನ್ನೇ ತೊಗೊಳ್ತಾ ಇದ್ದಾರೆ, ಬೇರೆ ಯಾವುದೂ ತೊಗೊಳ್ತಾ ಇಲ್ಲ, ಯಾಕೆ ತೊಗೊಳ್ತಾ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ. ತುಂಬ ಕ್ರಾಸ್ ಸೆಲ್ಲಿಂಗ್ ಮಾಡಿ, ಆವಾಗ ನಿಮ್ಮ ಬಿಸ್ನೆಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದನ್ನೆಲ್ಲವೂ ನೀವೇ ಮಾಡೋಕ್ಕಾದರೆ ಮಾಡಿ. ಓಕೆ, ಅದನ್ನು ನೀವು ಒಂದ್ಸರಿ ಡೇಟಾಸ್ಗಳೆಲ್ಲ ಬಂತು ಅಂದರೆ ಅದನ್ನು CRMಗೆ ಹಾಕಿ, ಝೋಹೋ ಇರ್ಬೋದು, ಓಡೋ ಇರ್ಬೋದು, ಹಬ್ಸ್ಪಾಟ್ ಇರ್ಬೋದು, ಇನ್ನೂ 1000 ಟೂಲ್ಸ್ಗಳಿದೆ, ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ನಾವು ಯೂಸ್ ಮಾಡೋ ಸೇಲ್ಸ್ ಫೋರ್ಸು ತುಂಬ ಕಾಸ್ಟ್ಲಿ ಇದೆ, ನೋಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗ್ತಾಯಿದ್ರೆ ತೊಗೊಳ್ಳಿ. ಸೊ ಇಮೇಲ್ ಕ್ಯಾಂಪೇನಿಗೆ ಮೇಲ್ ಚಿಂಪ್ ಇರ್ಬೋದು, ಬ್ರೇವೋ ಇರ್ಬೋದು, ಅಥವಾ ಮೇಲ್ ಲೈಟರ್ ಇರ್ಬೋದು, ಅಥವಾ ವಾಟ್ಸಪ್ಪಿಗೆ ತುಂಬ ಥರದ ಟೂಲ್ಸ್ಗಳಿದೆ, ವಾಟ್ಸಪ್ ಯೂಸ್ ಮಾಡಿ. ಅಥವಾ ನೀವು ವಾಟ್ಸಪ್ ಡೈರೆಕ್ಟ್ಲಿ ಮಾಡೋದಿದ್ದರೆ ಡೈರೆಕ್ಟ್ ಮಾಡ್ಬೋದು, ಆದರೆ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಿ. ಲಿಂಕ್ಡ್ಇನ್ ಡೈರೆಕ್ಟ್ ಕನೆಕ್ಷನ್ಸ್ ಕಳಿಸ್ಬೋದು, ಲಿಂಕ್ಡ್ಇನಲ್ಲಿ ಪ್ರೀಮಿಯಮ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಗೂಗಲ್ ಶೀಟ್ಸ್ಗಳಲ್ಲಿ, ಎಕ್ಸೆಲ್ಗಳಲ್ಲಿ ಸೊ ಯೂಸ್ ಮಾಡಿಕೊಂಡು ನಿಮ್ಮ ಟೀಮ್ ನಡುವೆ ಕೋಆರ್ಡಿನೇಟ್ ಮಾಡಿಕೊಂಡು ಮಾಡ್ಬೋದು. ಸೊ ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಒಂದು ಲೀಡು ಫಾಸ್ಟಾಗಿ ಸ್ಮೂತಾಗಿ ಸಿಗುತ್ತೆ. ಇಲ್ಲ ಸರ್ ಇದೆಲ್ಲ ನಾನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನಾನು ಮ್ಯಾನುಫ್ಯಾಕ್ಚರಿಂಗಲ್ಲೇ ನನಗೆ ಇಡೀ ದಿನ ಹೋಗ್ಬಿಡುತ್ತೆ, ನಾನು ಬಿಸ್ನೆಸ್ ಹೇಗೆ ಡೆವಲಪ್ ಮಾಡಲಿ? JB ಎಕ್ಸ್ಪರ್ಟ್ಸ್ ಇದೆ, ನೀವೇನು ತೊಂದರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಡಿಸ್ಕ್ರಿಪ್ಷನ್ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ, ಏನೇನು ಸರ್ವಿಸ್ ಇದೆ, ಹೇಗಿದೆ, ಏನು ಪ್ರೈಸಲ್ಲಿ ಬರ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ವರ್ಕೌಟ್ ಆದರೆ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡೋಣ. ಈ ಎಲ್ಲ ಕೆಲಸಗಳನ್ನ ನಿಮಗೆ ಮಾಡಿಕೊಡ್ತೇವೆ, ನಿಮ್ಮ ಬಿಸ್ನೆಸ್ಗಳು ಕರೆಕ್ಟಾಗಿ ಬೆಳೆಯುತ್ತೆ. ಸೊ ಕರೆಕ್ಟಾಗಿ ಹೇಗಾಗತ್ತೆ? ಸೊ ಇವಾಗ ನಮ್ಮ ಹತ್ರ ಈ ಲಿಸ್ಟ್ ಇದೆ, ಯಾವ ಪ್ರಾಡಕ್ಟ್ ಅಂತ ಹೇಳಲ್ಲ, ಬಟ್ ಈ ಲಿಸ್ಟ್ ಇದೆ. ಓಕೆ, ಈ ಲಿಸ್ಟ್ ಸಿಕ್ಕ ತಕ್ಷಣ ನಾವೇನು ಮಾಡ್ತೇವೆ, ಈ ಲಿಸ್ಟ್ಗೆ ಅದರ ಬೇಕಾಗಿರೋ ವೆಬ್ಸೈಟ್ಗಳನ್ನ ಸರ್ಚ್ ಮಾಡ್ತೇವೆ. ವೆಬ್ಸೈಟ್ಗಳು ಸಿಗ್ತಾ ಅದರ ನೆಕ್ಸ್ಟ್ ಬರೋದು ಇಮೇಲ್ಸ್. ಒಂದು 14 ಪಾಯಿಂಟ್ಗಳಲ್ಲಿ ಅವರ ಇಮೇಲ್ಸ್ಗಳನ್ನ ನಾವು ಸರ್ಚ್ ಮಾಡ್ತೇವೆ. ಅಂದರೆ ಬರೀ ಒಂದು ಜಾಗಕ್ಕೆ ನೋಡ್ಬಿಟ್ಟು ನಾವು ವೆಬ್ಸೈಟ್ಗಳನ್ನ ಬಿಡಲ್ಲ, ಬರೀ ಎಲ್ಲೆಲ್ಲಿ ಅವರ ಇಮೇಲ್ಗಳು ಸಿಗ್ಬೋದು ಎಲ್ಲದರಲ್ಲೂ ಸರ್ಚ್ ಮಾಡಿಕೊಂಡು ಆ ಇಮೇಲ್ಗಳನ್ನ ನಾವು ಹುಡುಕ್ತೇವೆ. ಅದು ಡಿಸಿಷನ್ ಮೇಕರ್ಸ್ ಇಮೇಲ್ ಸಿಗ್ಬೋದು, ಸಿಗದೇ ಇರ್ಬೋದು, ಬಟ್ ಎಂಡ್ ಆಫ್ ದ ಡೇ ಏನೋ ಒನ್ ಟಚ್ ಪಾಯಿಂಟ್ ಅಂತೂ ಸಿಗುತ್ತೆ, ಅದರಿಂದ ನಾವು ಬಿಸ್ನೆಸ್ ಮುಂದೆ ಬೆಳೆಸ್ಕೊಂಡು ಹೋಗ್ಬೋದು. ಅದಾದ ಮೇಲೆ ನಾವು ಇಮಿಡಿಯೇಟ್ಲಿ ಇಮೇಲ್ಗಳನ್ನ ಕಳಿಸಲ್ಲ. ಇಮೇಲ್ ಕಳಿಸೋ ಮುಂಚೆ ವೆರಿಫೈ ಮಾಡಬೇಕು. ಇಮೇಲ್ಸ್ಗಳನ್ನ ವೆರಿಫೈ ಮಾಡ್ಕೊಂಡ್ಮೇಲೆ ಬೌನ್ಸ್ ರೇಟ್ ಚೆಕ್ ಮಾಡೋದು, ಪ್ಲಸ್ ಅದಕ್ಕೆ ನಾವು ನಮ್ಮ ಕಳಿಸೋ ಇಮೇಲ್ ID ಅಥರೈಸೇಷನ್ ಎಷ್ಟಿದೆ ಅಥವಾ ರೆಪ್ಯುಟೇಷನ್ ಹೇಗಿದೆ ಅದನ್ನು ಚೆಕ್ ಮಾಡಿಕೊಂಡು ನಾವು ಮುಂದೆ ಕಳಿಸ್ತೇವೆ. ಇಲ್ಲದೆ ಹೋದರೆ ಇಮೇಲ್ಸ್ಗಳು ಅವರ ಸ್ಪ್ಯಾಮ್ ಫೋಲ್ಡರ್ಗಾದರೂ ಹೋಗುತ್ತೆ, ಇಲ್ಲದೆ ಹೋದರೆ ಅವ್ರಿಗೆ ಇಮೇಲ್ಗಳೇ ಹೋಗಲ್ಲ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ತುಂಬ ಜನ ಏನು ಮಾಡ್ತಾರೆ, ಇಮೇಲ್ ಸಿಕ್ಕಿದೆ ಇಮೇಲ್ ಕಳಿಸ್ಬಿಡ್ತಾರೆ, ಬಟ್ ಇಮೇಲ್ ಕಳಿಸಿದ್ಮೇಲೆ ಅದು ಅವ್ರಿಗೆ ಇಮೇಲ್ ಮುಟ್ಟಿದೆಯೋ ಇಲ್ವೋ, ಹೇಗೋ ಏನೋ ಏನೂ ಗೊತ್ತಿಲ್ಲ. ಸೊ ಆ ಥರ ಆದರೆ ನಾರ್ಮಲಿ 99% ನಿಮ್ಮ ಬಿಸ್ನೆಸ್ಗಳು ಇಮೇಲ್ನಿಂದನೇ ಬರುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ಯಾವುದೇ ಥರದ ಬಿಸ್ನೆಸ್ಗಳು ಬರದೇ ಇರೋದ್ರಿಂದ ನಿಮ್ಮ ಈ ಬಿಸ್ನೆಸ್ ಸಿಕ್ಕಾಕೊಳ್ಳುತ್ತೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಒಂದು ಪ್ರಾಪರ್ ಸಿಸ್ಟಮ್, ನಿಮ್ಮ ಪ್ರಾಡಕ್ಟ್ ಡೆವಲಪ್ ಮಾಡೋಕ್ಕೆ ನೀವು ಏನೇನು ಮಾಡ್ಕೊಂಡಿದ್ದೀರೋ ಸೇಮ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕೂಡ ಮಾಡಬೇಕು. ಇಲ್ಲ ಸರ್ ನಮ್ಗೆ ಮಾಡೋಕ್ಕಾಗ್ತಾ ಇಲ್ಲ,
ನಮ್ಮ ಹೆಲ್ಪ್ ತೊಗೊಳ್ಳಿ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಸರ್ ನೀವೇ ಮಾಡಿಕೊಡಿ, ಅದು ಕೂಡ ಆಪ್ಷನ್ಸ್ ಇದೆ, ಅದನ್ನು ಕೂಡ ತೊಗೊಂಡು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನಾದರೂ ಸಮಸ್ಯೆಗಳಿದ್ದರೆ ಫ್ರೀಯಾಗಿ ಕನ್ಸಲ್ಟೇಷನ್ ಬೇಕಾದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವೆಶನ್ಗಳನ್ನ ಹಾಕಿ, ಅಥವಾ ಪೇಯ್ಡ್ ಕನ್ಸಲ್ಟೇಷನ್ ಬೇಕಂದರೆ ನಂಬರಿಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ, ನನ್ನ ಜೊತೆ ಡೈರೆಕ್ಟ್ಲಿ ಮಾತಾಡಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್. ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.